ಅವರು ನಶಾಮುಕ್ತ ಭಾರತದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಅಕ್ಟೋಬರ್ 2ನೇ ತಾರೀಕಿನಿಂದ. ಆ ಅಡಿಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಆಗಸ್ಟ್ 6ರಿಂದ ಆಗಸ್ಟ್ 20ನೇ ತಾರೀಕಿನವರೆಗೆ ಇಡೀ ಭಾರತದಾದ್ಯಂತ 10 ಕೋಟಿ ಜನರಿಂದ ಪ್ರತಿಜ್ಞೆಯನ್ನು ಮಾಡಿಸುವಂತಹ ಯೋಜನೆಯನ್ನು ಹಾಕೊಂಡಿದೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ತಮ್ಮ ಕಾಲೇಜಿಗೆ ಬಂದಿದ್ದೇವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ 147 ದೇಶದಲ್ಲಿ ಸೇವೆ ಮಾಡ್ತಾ ಇದೆ. 12 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ನಶಾಮುಕ್ತರಿದ್ದಾರೆ. ಹಾಗೂ 2 ಲಕ್ಷ ಜನ ಯುವಕರಿದ್ದಾರೆ, ನಶಾಮುಕ್ತ ಯುವಕರಿದ್ದಾರೆ. ಹಾಗೂ ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಯಾವಂತೂ ವೈದ್ಯ ವಿದ್ಯಾರ್ಥಿಗಳಿದ್ದೀರಿ, ನಶೆಯಿಂದ ಏನು ಹಾನಿ ಆಗ್ತದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಗೊತ್ತಿದ್ದರೂ ಕೂಡ ಬಿಡಬೇಕು ಅಂತ ಮನಸ್ಸು ಮಾಡಿದರೂ ಕೂಡ ಬಿಡೋದಕ್ಕೆ ಮನಸ್ಸು ಆಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಹಾಗೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಕಷ್ಟ ಆಗ್ತದೆ. ಪ್ರತಿಯೊಂದು ರೂಪದಲ್ಲಿಯೂ ಕಷ್ಟದ ಮನುಷ್ಯ ಅನುಭವ ಮಾಡ್ತಾರೆ. ಆದ್ದರಿಂದ ನಾವು ಎಷ್ಟು ಸಕಾರಾತ್ಮಕ ಚಿಂತನೆ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಸಶಕ್ತ ಆಗ್ತದೆ. ಇವತ್ತು ಯಾವುದೇ ವ್ಯಕ್ತಿ ವ್ಯಸನಕ್ಕೆ ವಶ ಆಗೋದಕ್ಕೆ ಹೆಚ್ಚು ಕಾರಣ ಏನು? ಮಾನಸಿಕ ಒತ್ತಡ ಅಥವಾ ಸಮಸ್ಯೆಗಳು, ಪರಿಸ್ಥಿತಿಗಳು. ಆ ಸಮಸ್ಯೆಗಳು, ಪರಿಸ್ಥಿತಿಗಳು, ಮಾನಸಿಕ ಒತ್ತಡ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದನ್ನು ಎದುರಿಸಬೇಕು ಅಂತಂದರೆ ನಮಗೆ ಆಂತರಿಕ ಬಲ ಬೇಕು. ಅದಕ್ಕೆ ಆತ್ಮಬಲ ಅಂತ ಹೇಳ್ತೀವಿ ಅಥವಾ ವಿಲ್ ಪವರ್ ಅಂತ ಹೇಳ್ತೀವಿ. ಆತ್ಮಬಲವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಮೆಡಿಟೇಷನ್ನಿಂದಲೇ ಸಾಧ್ಯ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮಾತ್ರ ದೃಢ ಸಂಕಲ್ಪ ಮಾಡೋದಲ್ಲ, ಎಷ್ಟೋ ಜನ ವ್ಯಸನಕ್ಕೆ ವಶ ಆಗಿದ್ದಾರೆ. ಅವರನ್ನು ವ್ಯಸನಗಳಿಂದ ಮುಕ್ತರನ್ನಾಗಿ ಮಾಡುವಂತಹ ಪ್ರಯತ್ನದಲ್ಲಿಯೂ ಕೂಡ ನಾವು ದೃಢ ಸಂಕಲ್ಪ ಮಾಡಿದ್ದೀವಿ ಅಂತಂದರೆ ವ್ಯಸನದಿಂದ ಮುಕ್ತರಾಗ್ತೀವಿ. ಆದ್ದರಿಂದ ನಾವು ಸದಾ ಇದನ್ನೇ ತಿಳ್ಕೊಳ್ಬೇಕಾಗಿದೆ, ನಾವು ಸಕಾರಾತ್ಮಕವಾಗಿ ಇರಬೇಕು. ಈಗ ಮನಸ್ಸು ಬುದ್ಧಿಯಿಂದ ಸಂಕಲ್ಪದ ಮೂಲಕ ನಕ್ಷತ್ರದ ರೂಪದಲ್ಲಿ ಪಕ್ಷಿಯಂತೆ ಹಾರ್ತಾ ಹಾರ್ತಾ ನನ್ನ ಮನೆ ಶಾಂತಿ ನಾಮಕ್ಕೆ ತಲುಪ್ತಾ ಇದೆ. ನಾನು ಕೇಳಿಸ್ತದಲ್ಲಿ ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನನ್ನ ಸಮಯ ಶಕ್ತಿ ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯಮುಕ್ತ ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ನಶಾಮುಕ್ತ ಭಾರತ
ಶಿಕ್ಷಕರೇ ಹಾಗೂ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ 8 ದಿವಸದಿಂದ ಹೊರಗೆ ನಡೆದ